ಆದರೆ ಇಲ್ಲಿ ಕರ್ಮಕ್ಕೆ ಈ ಚಿಕ್ಕಬಳ್ಳಾಪುರದ ಮುಖ್ಯ ರಸ್ತೆಗಳಲ್ಲಿ ರಾತ್ರಿ 12 ಗಂಟೆ ಇರಲಿ, ರಾತ್ರಿ 9 ಗಂಟೆಗೆ ಓಡಾಡೋಕ್ಕಾಗಲ್ಲ ರೀ ಕರ್ಮ. ಇಲ್ಲಿ ನೋಡಿ ಇದು ತಾಲೂಕು ಆಫೀಸ್ನ ಆವರಣ. ಇದು ಗಬೋ ಅನ್ನುವಂತಹ ಸ್ಮಶಾನ ಕತ್ತಲು ಇದು ಮಾನ್ಯ ಜಿಲ್ಲಾಧಿಕಾರಿಗಳ ಮನೆ ಬಳಿ ಇರುವಂತಹ ಎಂಟ್ರೆನ್ಸ್ನಲ್ಲಿರುವಂತಹ 2 ಲೈಟ್ಗಳೇ ಉರಿತಿಲ್ಲ. KSRTC ಬಸ್ ಸ್ಟ್ಯಾಂಡಿನ ರಸ್ತೆ ಇದು. ಅಯ್ಯೋ ಕರ್ಮ, ಇನ್ನು ಯಾವ ರೀತಿ ಕೆಲಸ ಮಾಡ್ತಾ ಇರ್ಬೋದು ಈ ಪುಣ್ಯಾತ್ಮರು ಅಂತ. ಆತ್ಮೀಯ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಕ್ರಾಂತಿ ನ್ಯೂಸ್ ಕನ್ನಡ. ನಾನು ನಿಮ್ಮ ಸುನೀಲ್ ಆರಾಧ್ಯ. ಏನಪ್ಪ ಇದು ನಮ್ಮ ಸುನೀಲ್ ಆರಾಧ್ಯ ಇವತ್ತು ಈ ರೀತಿ ವಿಡಿಯೋವನ್ನು ತೋರಿಸ್ತಿದ್ದಾನೆ ಬಸ್ ಸ್ಟ್ಯಾಂಡ್ ಹತ್ರ ಅಂತ ಎಲ್ಲರೂ ಅನ್ಕೋತಿರ್ಬೋದು. ನೋಡಿ, ಬಹಳ ವಿಷಾದಕರವಾದಂತಹ ಸಂಗತಿ ಇದು. ನಮ್ಮ ಅಧಿಕಾರಿಗಳ ಇಚ್ಛಾಶಕ್ತಿ ಮತ್ತು ಅವರ ಒಂದು ಏನಂತಾರೆ ಸೋಮಾರಿತನಕ್ಕೆ, ಉಡಾಫಿತನಕ್ಕೆ ಮತ್ತು ಬೇಜವಾಬ್ದಾರಿತನಕ್ಕೆ ಎಷ್ಟು ಸಾರಿ ಹೇಳಿದ್ರೂ ಇದಾಗಲ್ಲ ಅನಿಸುತ್ತೆ. ಏನು ಅಂದರೆ, ಈಗಾಗಲೇ ನಾನು ಅನೇಕ ಬಾರಿ ಹೇಳಿದ್ದೀನಿ ಯಾವ ರೀತಿ ಕೆಲಸ ಮಾಡ್ತಿರ್ತಾರೆ ಅಂತ. ಇದು ಚಿಕ್ಕಬಳ್ಳಾಪುರದ ಮುಖ್ಯ ಬಸ್ ಸ್ಟ್ಯಾಂಡ್, ಸಿವಿಲ್ ಬಸ್ ಸ್ಟ್ಯಾಂಡ್ ಇದು. ಇಲ್ಲೊಂದು ಐಮಾಸ್ ಲೈಟ್ ಇದೆ ನೋಡಿ. ಇದು ಇರೋದು ಒಂದೇ ಐಮಾಸ್ ಲೈಟು. ಇದರಿಂದನೇ ಇಲ್ಲಿ ಬೆಳಕು ಬಸ್ ಸ್ಟ್ಯಾಂಡ್ನಲ್ಲಿ. ಅಲ್ಲಿ ಅದರಲ್ಲಿ ಆಲ್ರೆಡಿ ಲೈಟ್ಗಳು ಹೋಗಿದ್ದಾವೆ, ಒಂದೇ ಲೈಟ್ ಉರಿತಿದೆ ನೋಡಿ. ಇದು ಈ ಬಸ್ ಸ್ಟ್ಯಾಂಡ್ ಹತ್ರ ಇರುವಂಥದ್ದು. ಅದನ್ನು ಬಿಟ್ಟರೆ ಇದು ಮುಖ್ಯ ರಸ್ತೆ. ತಾಲೂಕು ಆಫೀಸ್ ಇದೆ, ಕೋರ್ಟ್ ಇದೆ, AC ಆಫೀಸ್ ಇದೆ. ಈ ರೀತಿಯ ಸರ್ಕಾರಿ ಕಚೇರಿಗಳಿರುವಂತಹ ಮುಖ್ಯ ರಸ್ತೆ. ಈ ರಸ್ತೆಯಲ್ಲಿ ನಮ್ಮ ಹಣೆ ಬರಹಕ್ಕೆ ಇವ್ರಿಗೆ ಏನಾಗಿರುತ್ತೋ ದಾಡಿ ಗೊತ್ತಿಲ್ಲ. ನಮ್ಮ ಹಣೆ ಬರಹಕ್ಕೆ ಒಂದು ಲೈಟ್ ಅಂಟಿಲ್ಲ ನೋಡಿ, ಬೀದಿ ದೀಪಗಳು. ಈ ಹೋಟೆಲಿನ ಲೈಟ್ ಆಫ್ ಆದರೆ ನಂತರ ಏನು ಮಾಡಬೇಕು? ಈ ರಸ್ತೆಯಲ್ಲಿ ಬೆಳಕಿಗೆ ಕೋರ್ಟಲ್ಲಿರುವಂತಹ ಲೈಟ್ಗಳು ಬರ್ತಿದ್ದಾವೆ, ಅವು ಕೋರ್ಟಿಗೆ ಬೆಳಕನ್ನು ನೀಡುತ್ತೆ. ಆದರೆ ರಸ್ತೆಯಲ್ಲಿ ಏನು ಮಾಡಬೇಕು ಅನ್ನುವಂಥದ್ದು ಪ್ರಶ್ನೆ. ಈ ಬೀದಿ ದೀಪಗಳ ಅಂಟಿ ಸುಮಾರು ವರ್ಷಗಳೇ ಆಗಿದ್ದಾವೆ ಅನ್ನುವಂಥದ್ದು ಸಾರ್ವಜನಿಕರ ಒಂದು ದೂರು. ಈ ಲೈಟ್ಗಳನ್ನು ಮೇಂಟೈನ್ ಮಾಡಲಿಕ್ಕೆ ಆಗದಿದ್ದಷ್ಟು ಮಹಾರಾಜಕಾರ್ಯ ಅಥವಾ ಇನ್ನು ಯಾವ ಪುರುಷಾರ್ಥಕ್ಕೆ ಈ ನಗರಸಭೆ ಅನ್ನುವಂಥದ್ದು ಇರಬೇಕು ಅನ್ನುವಂಥದ್ದು ನಿಜವಾಗ್ಲೂ ಒಂದು ರೀತಿ ಯಕ್ಷ ಪ್ರಶ್ನೆ, $1 ಬಿಲಿಯನ್ ಪ್ರಶ್ನೆ. ಇದು ಮುಖ್ಯ ರಸ್ತೆ ರೀ. ಇದು ನಾಚಿಕೆ ಆಗಬೇಕಲ್ವ ನಮ್ಮ ಅಧಿಕಾರಿಗಳಿಗೆ. ಮುಖ್ಯ ರಸ್ತೆಯಲ್ಲೇ ಬೀದಿ ದೀಪಗಳಿಲ್ಲ. ನಮ್ಮ ಚಿಕ್ಕಬಳ್ಳಾಪುರ ಫಲಪುಷ್ಪಗಳ ನಾಡು, ಪ್ರವಾಸಿ ತಾಣಗಳ ಬೀಡು ಅಂತ ದೊಡ್ಡದಾಗಿ ಜಂಬ ಕೊಚ್ಕೊಳ್ತೀವಿ. ಮತ್ತು ನಮ್ಮ ರಾಜಕಾರಣಿಗಳು ಬಾಯಿ ಬಿಟ್ಟರೆ ಅದೇ ಮಾತನ್ನು ಹೇಳ್ತಾ ಇರ್ತಾರೆ. ಈ ಬೀದಿ ದೀಪಗಳಿಗೆ ಒಂದು ಕಾಯಕಲ್ಪವನ್ನು ಕೊಡೋ ಅಂಥ ಮಿನಿಮಮ್ ಕೆಲಸಕ್ಕೆ ಕೂಡ ಇವ್ರ ಕೈಲಿ ಆಗಲಿಲ್ಲ ಅಂದಮೇಲೆ ಇನ್ಯಾವ ಪುರುಷಾರ್ಥಕ್ಕೆ ಇವ್ರು ಇರಬೇಕು? ಬೀಗಗಳು ಹಾಕ್ಕೊಂಡು ಮನೆಗೆ ಹೋಗೋದು ಒಳ್ಳೆಯದು ಅಂತ ನನ್ನ ಅನಿಸಿಕೆ. ನೋಡಿ, ಇದು ತಾಲೂಕು ಆಫೀಸ್ನಿಂದ ಮುಂದೆ ಬರುವಂತಹ ಕೋರ್ಟು. ಈ ರಸ್ತೆ ನೋಡಿ, ಈ ರಸ್ತೆಯ ಪೂರ್ತಿ ಒಂದೇ ಒಂದು ಬೀದಿ ದೀಪ ಇಲ್ಲ. ಇಲ್ಲಿ ವೆಹಿಕಲ್ಸ್ ಓಡಾಡಿದಾಗ ಮಾತ್ರ ಬೆಳಕು ಬೀಳುತ್ತೆ. ಅದಾದ ನಂತರ ಗಬೋ ಅನ್ನುವಂತಹ ಕತ್ಲು. ಮಹಾತ್ಮ ಗಾಂಧೀಜಿ ಅವರ ಕನಸು ಏನಾಗಿತ್ತು ಅಂತಂದರೆ, ರಾತ್ರಿ 12 ಗಂಟೆಯಲ್ಲಿ ಒಬ್ಬೊಂಟಿಯಾಗಿ ಮಹಿಳೆ ಓಡಾಡಿದರೆ ನಮಗೆ ನಿಜವಾಗ್ಲೂ ಸ್ವಾತಂತ್ರ್ಯ ಬಂದಿದೆ ಅನ್ನುವಂಥ ಮಾತನ್ನು ಹೇಳೋರು. ಆದರೆ ಇಲ್ಲಿ ಕರ್ಮಕ್ಕೆ ಈ ಚಿಕ್ಕಬಳ್ಳಾಪುರದ ಮುಖ್ಯ ರಸ್ತೆಗಳಲ್ಲಿ ರಾತ್ರಿ 12 ಗಂಟೆ ಇರಲಿ, ರಾತ್ರಿ 9 ಗಂಟೆಗೆ ಓಡಾಡೋಕ್ಕಾಗಲ್ಲ ರೀ ಕರ್ಮ. ಇಲ್ಲಿ ನೋಡ್ರಿ ಯಾವ ರೀತಿ ಇದೆ ನೋಡ್ರಿ ಪರಿಸ್ಥಿತಿ. ಇಲ್ಲಿ ಯಾರಾದರೂ ಓಡಾಡ್ಲಿಕ್ಕೆ ಆಗುತ್ತೇನ್ರಿ? ಹೆಂಗಸರು ಮಕ್ಕಳು ಯಾರಾದರೂ ಫ್ಯಾಮಿಲಿ ಬಂದಾಗ ಬೇರೆ ಊರುಗಳಿಂದ, ಇಲ್ಲಿ ಮದುವೆ ಚೌಟ್ರಿನೂ ಇದೆ. ಇಲ್ಲಿ ಲಕ್ಕಮ್ಮ ದೊಡ್ಡ ಮುನಿಯಪ್ಪ ಚೌಟ್ರಿ. ಮದುವೆಗಳು ಅಥವಾ ಸಮಾರಂಭಗಳು ಆದಾಗ ಯಾರಾದರೂ ಬೇರೆ ಊರುಗಳಿಂದ ಇಲ್ಲಿಗೆ ಯಾರು ಯಾತ್ರಾರ್ಥಿಗಳು ಬರ್ತಾರಲ್ಲ, ಅವರು ಈ ರಸ್ತೆಗಳಲ್ಲಿ ನಡ್ಕೊಂಡು ಹೋದಾಗ ಚಿಕ್ಕಬಳ್ಳಾಪುರನ ಥೂ ಅಂತ ಬೈಕೊಳ್ಳಲ್ವಾ? ಇದೇನ್ರಿ ಕರ್ಮ ಇದು? ಇನ್ನು ಎಷ್ಟು ಹೇಳಬೇಕು? ಇನ್ನೆಷ್ಟು ಸಾರಿ? ಈಗಾಗಲೇ ಪೇಪರ್ಗಳಲ್ಲಿ ಬಂದು ಎಲ್ಲ ರೀತಿಯ ಒಂದು ಸುದ್ದಿಗಳನ್ನು ಕೂಡ ಆಗಿದೆ. ಆದರೂ ಬುದ್ಧಿ ತಂದುಕೊಂಡಿಲ್ಲ ಅಂತಂದರೆ ಇವ್ರಿಗೆಲ್ಲ ಇನ್ನು ಹೇಗೆ ಹೇಳಬೇಕು? ನಮ್ಗೆ ನಿಜವಾಗ್ಲೂ ಅರ್ಥ ಆಗ್ತಾ ಇಲ್ಲ. ಅವರಿಗೆ ಯಾರಾದರೂ ಸ್ವಹಿತಾಸಕ್ತಿಯಿಂದ ಅರ್ಜಿನೇ ಕೊಡಬೇಕಾ? ಅಥವಾ ಮಾಧ್ಯಮದಲ್ಲಿ ಹೇಳಿದ್ರೂ ಕೂಡ ಇವ್ರಿಗೆ ಅರ್ಥ ಆಗಲ್ಲ ಅಂತಂದರೆ, ಇನ್ನು ಸಾಮಾನ್ಯ ಜನರು ಅವರ ಕೆಲಸಗಳಿಗೆ ಆವಲತ್ಕೊಂಡ್ರೆ ಏನು ಗತಿ ಇವ್ರ ಹತ್ರ ಅಂತ ನಿಜವಾಗ್ಲೂ ಯೋಚನೆ ಮಾಡಬೇಕಾಗ್ತದೆ ವಿಚಾರ. ನೋಡಿ ಯಾವ ರೀತಿಯ ಪರಿಸ್ಥಿತಿ ಇದೆ ನೋಡಿ.
ಗಬೋ ಅನ್ನುವಂತಹ ಕತ್ಲು. ನೋಡಿ ನೋಡಿ ವೀಕ್ಷಕರೇ, ಈ ರಸ್ತೆ BB ರೋಡ್ನ ಮುಖ್ಯ ರಸ್ತೆಯ ಪಕ್ಕದಲ್ಲಿರ್ತಕ್ಕಂತಹ ಅತೀ ಮುಖ್ಯ ರಸ್ತೆ ಇದು. ಜಿಲ್ಲಾ ಮಟ್ಟದ ಹಿರಿಯ ಅಧಿಕಾರಿಗಳು ಅನ್ನಿಸಿಕೊಂಡಂತಹ ಬಡ ಬಡ ಅಧಿಕಾರಿಗಳು ಓಡಾಡುವಂತಹ, ದಿನನಿತ್ಯ ಓಡಾಡುವಂತಹ, ದಿನ ಬೆಳಗಾದರೆ ಓಡಾಡುವಂತಹ ಮಾನ್ಯ DC ಸಾಹೇಬರ ಬಂಗಲೆ ಮತ್ತು SP ಸಾಹೇಬರ ಬಂಗಲೆ ಇರುವಂತಹ ರಸ್ತೆ ಇದು. ಮುಖ್ಯವಾದಂತಹ ರಸ್ತೆ. ಇಲ್ಲಿ ಈ ಬೀದಿ ದೀಪ ಅಂಟಿಲ್ಲ, ಆಯ್ತಾ? ಅಲ್ಲೊಂದು ಬೀದಿ ದೀಪ ಇದೆ, ಆ ಬೀದಿ ದೀಪ ಅಂಟಿದೆ. ಬೀದಿ ದೀಪ ಅಂಟಿದ ನಂತರವೂ ಕೂಡ ಹಗಲೆಲ್ಲ ಉರಿಯುವಂತಹ ಪರಿಸ್ಥಿತಿ. ಈಗಾಗಲೇ ಸಾರ್ವಜನಿಕರು ನಮಗೆ ಇದ್ರ ಬಗ್ಗೆ ಅನೇಕ ರೀತಿಯ ಅಹವಾಲನ್ನು ಕೊಟ್ಟಿದ್ದಾರೆ. ಸರ್, ಹಗಲೆಲ್ಲ ಲೈಟ್ ಉರಿತಿರುತ್ತೆ ಸರ್, ಯಾವುದೇ ಕಾರಣಕ್ಕೂ ಆ ಲೈಟ್ನ ಆಫ್ ಮಾಡೋರ ಗತಿ ಇರಲ್ಲ ಸರ್. ನೋಡಿ, ಈ ದೀಪ ಅಂಟಿಲ್ಲ, ಇದೊಂದು ದೀಪ ಅಂಟಿದೆ, ಅದೊಂದು ದೀಪ ಅಂಟಿದೆ. ಅದು ಬಿಟ್ಟರೆ ಯಾವ ರೀತಿ ಇವರ ಒಂದು ಇಚ್ಛಾಶಕ್ತಿ ಇದೆ ಅಂದರೆ ಅಧಿಕಾರಿಗಳಿಗೆ, ಜಿಲ್ಲಾ ಮಟ್ಟದ ಅಧಿಕಾರಿಗಳು ಓಡಾಡುವಂತಹ ರಸ್ತೆಯಲ್ಲೇ ಬೀದಿ ದೀಪಗಳು ಇಲ್ದಿದ್ರು ಹೆಗ್ಗಿಲ್ದೆ ಧೈರ್ಯವಾಗಿರ್ತಾರೆ ಈ ಕಾಂಟ್ರಾಕ್ಟರ್ಗಳು. ಈ ಪುಣ್ಯಾತ್ಮ ಯಾರೋ, ಈ ನೋಡಿ ಇಲ್ಲಿ ಈ ಬೀದಿ ದೀಪನೂ ಅಂಟಿಲ್ಲ. ಬೀದಿ ದೀಪಗಳ ಕಾಂಟ್ರಾಕ್ಟರ್ನ ಯಾರು ತಗೊಂಡಿರ್ತಾನೆ ಪುಣ್ಯಾತ್ಮ, ಆ ಲೈಟ್ ಕೆಟ್ಟಿದೆ, ಆ ಲೈಟ್ ಕೆಟ್ಟಿದೆ, ಅದನ್ನು ನೋಡೋರ್ ಗತಿ ಇಲ್ಲ. ನೋಡಿ ಇಲ್ಲಿ ಏನಾಗಿದೆ ನೋಡಿ ಪರಿಸ್ಥಿತಿ, ಇಲ್ಲಿ ಏನಾಗಿದೆ ನೋಡಿ. ಆ ಬೀದಿ ದೀಪಗಳನ್ನು ಕಾಂಟ್ರಾಕ್ಟ್ ತಗೊಂಡಿರುವಂತಹ ಪುಣ್ಯಾತ್ಮ, ಜಿಲ್ಲಾ ಮಟ್ಟದ ಅಧಿಕಾರಿಗಳು, ಹಿರಿಯ ಅಧಿಕಾರಿಗಳು ಓಡಾಡೋ ರಸ್ತೆಯಲ್ಲೇ ಲೈಟ್ಗಳಿಲ್ಲ ಅಂದ್ರೂ ಯಾವುದೇ ಭಯ ಇಲ್ಲದೆ ಆರಾಮಾಗಿ ನಿರಾಳವಾಗಿದ್ದಾನೆ ಅಂತಂದರೆ ಇನ್ನೆಷ್ಟರ ಮಟ್ಟಿಗೆ ಇವರು ಒಂದು ಉಡಾಫೆತನದಲ್ಲಿ ಇರ್ಬೋದು ಅಂತ ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ನೋಡಿ, ಇದು ದಿನನಿತ್ಯ ಸಾವಿರಾರು ಜನ ಓಡಾಡುವಂತಹ ಮುಖ್ಯ ರಸ್ತೆ ಇದು. ಇಲ್ಲಿ ಆರ್ವಿನ್ ಡಯಾಗ್ನೋಸ್ಟಿಕ್ ಅನ್ನುವಂತಹ ಒಂದು ಡಯಾಗ್ನೋಸ್ಟಿಕ್ ಇದೆ, ಅದರ ಲೈಟಿಂಗ್ಸ್ನಿಂದ ಸ್ವಲ್ಪ ಬೆಳಕು ಬರುತ್ತೆ. ಬಿಟ್ಟರೆ ನಗರಸಭೆಯಿಂದ ಉರಿಯಬೇಕಾದಂತಹ ಬೀದಿ ದೀಪಗಳು ಶೂನ್ಯ. ಅವು ಏನಕ್ಕೆ ಹಾಕಿದಾರೋ ಆ ಫೋಲ್ಗಳನ್ನು ನಿಜಕ್ಕೂ ಅವ್ರನ್ನೇ ಕೇಳಬೇಕು, ಆ ಪುಣ್ಯಾತ್ಮರನ್ನ, ಆ ಮಹಾನುಭಾವರನ್ನ. ನೋಡಿ, ಇದು ಮಾನ್ಯ ಜಿಲ್ಲಾಧಿಕಾರಿಗಳ ಮನೆ. ಜಿಲ್ಲಾಧಿಕಾರಿಗಳ ಮನೆ ಬಳಿ ಇರುವಂತಹ ಎಂಟ್ರೆನ್ಸ್ನಲ್ಲಿರುವಂತಹ 2 ಲೈಟ್ಗಳೇ ಉರಿತಿಲ್ಲ. ಇನ್ನು ಯಾವ ರೀತಿಯ ದುಸ್ಥಿತಿ ಇರಬೇಕು ನೀವೇ ಯೋಚನೆ ಮಾಡಿ. ಮಾನ್ಯ ಹೆಮ್ಮೆಯ ಜಿಲ್ಲಾಧಿಕಾರಿಗಳು ಈಗಾಗಲೇ ನಗರಸಭೆಗೆ 1-2 ಸಾರಿ ಭೇಟಿ ಕೊಟ್ಟು ಅಲ್ಲಿ ಯಾರು ಅತಿ ಸೋಮಾರಿಗಳಿರ್ತಾರೋ ಅವ್ರಿಗೆಲ್ಲ ಒಂದು ಕ್ಲಾಸ್ ತಗೊಳ್ಳುವಂತಹ ಕೆಲಸವನ್ನು ಈಗಾಗಲೇ ಮಾಡಿದ್ದಾರೆ. ಆದರೆ ಸರ್, ದಯವಿಟ್ಟು ಈ ವಿಚಾರವನ್ನು ಗಂಭೀರವಾಗಿ ತಗೊಳ್ಳಿ. ಇದು ನಮ್ಮ ಊರಿನ ಮರ್ಯಾದೆಯ ಪ್ರಶ್ನೆ. ಅದಕ್ಕಿಂತಲೂ ಬಹಳ ಮುಖ್ಯವಾಗಿ ನೀವಿರುವಂತಹ ಸ್ಥಳದಲ್ಲೇ ಈ ರೀತಿಯ ವ್ಯವಸ್ಥೆ ಆದರೆ ಸಾಮಾನ್ಯ ಜನರ ಪರಿಸ್ಥಿತಿ ಏನು ಅನ್ನೋಂಥದ್ದನ್ನು ದಯವಿಟ್ಟು ಯೋಚನೆ ಮಾಡಿ ಸರ್. ನೋಡಿ ಸರ್, ಅಲ್ಲಿ ಸರ್ಕಲ್ನಲ್ಲಿ ಲೈಟ್ ಇಲ್ಲ ಅನ್ನುವಂಥ ಉದ್ದೇಶದಿಂದ ಆ ಬೀದಿ ದೀಪವನ್ನು ಯಾವ ರೀತಿ ತಿರುಗಿಸಿದ್ದಾರೆ ನೋಡಿ, ಆ ಕಡೆಗೆ ಬೆಳಕು ಬೀಳಲಿ ಅನ್ನುವಂತಹ ಉದ್ದೇಶದಿಂದ. ನೋಡಿ, ಮಾನ್ಯ ವರಿಷ್ಠಾಧಿಕಾರಿಗಳ ಮನೆ ಅಲ್ಲಿ ಒಳಗಡೆ ಉರಿತಿರುವಂತಹ ಬೀದಿ ದೀಪ ಬಿಟ್ಟರೆ ಇಲ್ಲಿ ಸರ್ಕಲ್ ಇದು, ಈ ಬೀದಿ ದೀಪವನ್ನು ತಿರುಗಿಸಿದ್ದಾರೆ ಈ ಕಡೆಗೆ. ಕಾರಣ ಏನು ಅಂತಂದರೆ ಆ ಸರ್ಕಲ್ನಲ್ಲಿ ಯಾವುದೇ ಲೈಟ್ ಇಲ್ಲ, ಒಂದೇ ಲೈಟ್ನಿಂದ ಅದೆಲ್ಲವೂ ಕವರ್ ಆಗಿಬಿಡಲಿ ಅಂತ. ಪುಣ್ಯಾತ್ಮರು ಇವರು ಒಂದೇ ತಿಂಗಳು ಸ್ಯಾಲ್ರಿ ತೊಗೊಂಡು ವರ್ಷ ಎಲ್ಲ ಕೆಲಸ ಮಾಡ್ಬೋದಲ್ಲ ಹಂಗಿದ್ರೆ. ನಿಜಕ್ಕೂ ಬಹಳ ಬೇಸರ ಆಗುತ್ತೆ ಈ ಒಂದು ವಾತಾವರಣವನ್ನು ನೋಡಿದ್ರೆ. ನೋಡಿ, ಇಲ್ಲಿ ಇಲ್ಲ ಲೈಟು, ಬೀದಿ ದೀಪ ಇಲ್ಲ, ಈ ಕಂಬದಲ್ಲೂ ಬೀದಿ ದೀಪ ಇಲ್ಲ. ಇದು ಸರ್ಕಲ್, ಇದು ಓಡಾಡುವಂಥ ಸರ್ಕಲ್. ಈ ಬೀದಿ ದೀಪ ನೋಡಿ ಯಾವ ಪರಿಸ್ಥಿತಿಗಾಗಿದೆ. ವೀಕ್ಷಕರೇ, ಇದು ಚಿಕ್ಕಬಳ್ಳಾಪುರದ KSRTC ಬಸ್ ಸ್ಟ್ಯಾಂಡಿನ ರಸ್ತೆ ಇದು. ಅಯ್ಯೋ ಕರ್ಮ, ಇನ್ನು ಯಾವ ರೀತಿ ಕೆಲಸ ಮಾಡ್ತಾ ಇರ್ಬೋದು ಈ ಪುಣ್ಯಾತ್ಮರು ಅಂತ. ಇಡೀ ಚಿಕ್ಕಬಳ್ಳಾಪುರದ ಜಿಲ್ಲಾ ಕೇಂದ್ರದ ಸರ್ಕಾರಿ KSRTC ಬಸ್ ಸ್ಟ್ಯಾಂಡ್ನ ರಸ್ತೆಯ ಕತೆ ವ್ಯತೆ ವೀಕ್ಷಕರೇ. ಇದು ಒಂದೇ ಒಂದು ಬೀದಿ ದೀಪ ಇಲ್ಲಿ ಅಂಟಿಲ್ಲ.
ಸ್ಟ್ರೀಟ್ ಲೈಟ್ ರಸ್ತೆಯ ಮಧ್ಯದಲ್ಲಿ ದೊಡ್ಡ ದೊಡ್ಡ ಕಂಬಗಳನ್ನು ಹಾಕಿ ದೊಡ್ಡದಾಗಿ ಹಾಕಿದ್ದಾರೆ ಪುಣ್ಯಾತ್ಮರು. ಒಂದೇ ಒಂದು ಬೀದಿ ದೀಪ ಅಂಟಿಲ್ಲ ನೋಡಿ. ಇದು ಬಸ್ ಸ್ಟ್ಯಾಂಡ್ನ ಮುಖದ್ವಾರ, ಏನಂತಾರೆ ಎಕ್ಸಿಟ್ ನೋಡಿ. ಬಸ್ ಸ್ಟ್ಯಾಂಡಿನ ಒಳಗೆ ಅದು ಪುಣ್ಯಕ್ಕೆ 2 ಲೈಟ್ ಉರಿತಿದ್ದಾವೆ, ಅದು ಓಕೆ. ಅದರಲ್ಲೂ 2 ಲೈಟ್ ಉರಿತಿದ್ದಾವೆ, ಐಮಾಸ್ ಲೈಟು. ಇದನ್ನು ಬಂದರೆ ಇದು ಬಸ್ ಸ್ಟ್ಯಾಂಡ್ನ ಮುಂದೆ ಇರುವಂತಹ ಮುಖ್ಯವಾದಂತಹ ದ್ವಾರ. ಏನು ಬಡ್ಕೊಂಡು ಸಾಯ್ಬೇಕು ಈ ಅಧಿಕಾರಿಗಳಿಗೆ. ಈ ಸ್ಟ್ರೀಟ್ ಲೈಟ್ನ ಏನು ಈ ಬೀದಿ ಬದಿ ಲೈಟ್ಗಳನ್ನು ಏನು ಮೇಂಟೈನ್ ಮಾಡ್ತಾರೆ ಕಾಂಟ್ರಾಕ್ಟರ್ ಪುಣ್ಯಾತ್ಮರು, ಆ ಕಾಂಟ್ರಾಕ್ಟರ್ಗೆ ನಗರಸಭೆಯಿಂದ ಕೊಡಬೇಕಾದಂತಹ ಮೇಂಟೆನೆನ್ಸ್ ಬಿಲ್ ಪೆಂಡಿಂಗ್ ಇದೆ ಅನ್ನುವಂಥದ್ದು ಮೂಲಗಳಿಂದ ಇರುವಂತಹ ಮಾಹಿತಿ. ಅದೆಷ್ಟು ಪೆಂಡಿಂಗ್ ಇದೆಯೋ ನನಗೆ ಗೊತ್ತಿಲ್ಲ. ರೆವಿನ್ಯೂ ಕಲೆಕ್ಟ್ ಆಗುವಂತಹ, ನಗರಸಭೆ ಕಲೆಕ್ಟ್ ಆಗುವಂತಹ ರೆವಿನ್ಯೂನ ಗತಿ ಏನು ಅಥವಾ ಏನಾಗ್ತಾ ಇದೆ. ಬೀದಿ ದೀಪಗಳು ಹಾಕ್ಸಕ್ಕಾಗದೇ ಇರುವಂತಹ ಪರಿಸ್ಥಿತಿಯಲ್ಲಿ ನಗರಸಭೆ ಇದ್ಮೇಲೆ ಅವ್ರು ಇದ್ರೆ ಎಷ್ಟು ಬಿಟ್ರೆ ಎಷ್ಟು. ಇದು ಮರ್ಯಾದೆ ಗೇಡಲ್ವಾ, ಇದು ನಾಚಿಕೆ ಗೇಡಲ್ವಾ ಇದು. ಇಲ್ಲಿ ದಿನನಿತ್ಯ ಈಶಾಗೆ ಅಲ್ಲಿಗೆ ಇಲ್ಲಿಗೆ ಅಂತ ಸಾವಿರಾರು ಪ್ರಯಾಣಿಕರು ಬರ್ತಾರೆ, ಯಾತ್ರಾರ್ಥಿಗಳು ಬರ್ತಾರೆ, ಪ್ರವಾಸಿಗರು ಬರ್ತಾರೆ. ಆದರೆ ಈ ರೀತಿಯ ಪರಿಸ್ಥಿತಿಯನ್ನು ನೋಡಿದಾಗ ಯಾವ ರೀತಿ ಇರ್ಬೋದು, ಯಾವ ರೀತಿ ಯೋಚನೆ ಬರ್ಬೋದು ಅವ್ರ ತಲೆಗಳಲ್ಲಿ ಅನ್ನೋದನ್ನ ಯೋಚನೆ ಮಾಡಬೇಕಾಗ್ತದೆ ನೋಡಿ. ಇಲ್ಲಿರುವಂತಹ ವೆಹಿಕಲ್ಸು ಅಷ್ಟೇ, ಅವು ಒಂದು ಸಮಯದವರೆಗೂ ಇರ್ತವೆ. ಆದರೆ ಮುಂದಿನ ಪ್ರಶ್ನೆ ಏನು, ಯಾರು ಇದಕ್ಕೆಲ್ಲ ಜವಾಬ್ದಾರಿ, ಯಾರು ಕೆಲಸ ಮಾಡಬೇಕು ಇದಕ್ಕೆ? ನಮ್ಮ ಈ ಗ್ರೇಟರ್ ನಗರಸಭೆಯ ಮಹಾನ್ ಅಧಿಕಾರಿಗಳು ಇದಕ್ಕೆ ಸಾಧ್ಯವಾದರೆ, ನಿಮ್ಮ ಕೈಲಾದರೆ ಉತ್ತರ ಕೊಡಿ. ಮಾನ್ಯ ಪೌರಾಯುಕ್ತರೇ, ಮಾನ್ಯ ಘನತೆವೆತ್ತ ಅಧಿಕಾರಿಗಳೇ, ಏನು ಮಾಡಿದ್ರೆ ಹೋಗ್ಲಿ, ಇದಕ್ಕೇನಾದರೂ ಸಾರ್ವಜನಿಕರು ಇಂಥ ಕೆಲಸ ಮಾಡಬೇಕು, ನಮಗೆ ರಿಕ್ವೆಸ್ಟ್ ಮಾಡಬೇಕು, ನಮಗೆ ಇಂಥ ಕೆಲಸ ಮಾಡಿದ್ರೆ ನಾವು ಇದನ್ನು ಮಾಡ್ಕೊಡ್ತೀವಿ ಅಂತ ಹೇಳಿಬಿಡಿ ಹೋಗ್ಲಿ. ನಾವು ಅದನ್ನು ಸಾರ್ವಜನಿಕರ ಕಡೆಯಿಂದ ಮಾಡಿಸೋ ಪ್ರಯತ್ನ ಆದರೂ ಮಾಡ್ತೀವಿ. ಬಾಯ್ ಬಡ್ಕೋಬೇಕು ನಮ್ಮ ನಗರಸಭೆಯ ಅಧಿಕಾರಿಗಳಿಗೆ ಅವರ ಒಂದು ಕೆಲಸದ ಶೈಲಿಗೆ.